ಹಾಯ್ ಗೆಳೆಯರೇ, ನಮಸ್ಕಾರ. ಇತ್ತೀಚೆಗೆ ಯುದ್ಧ ಶುರುವಾದ ಮೇಲೆ ಇಲ್ಲೆಲ್ಲ ಕಡೆ LPG ಸಿಲಿಂಡರ್ಗಳು ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಹೀಗಾಗಿ ನಮ್ಮ ಮನೆಯಲ್ಲೂ ಕೂಡ ಹಾಕಿದ ಸಿಲಿಂಡ್ರು ಇನ್ನೇನು ಮುಗಿಯೋ ಹಂತದಲ್ಲಿತ್ತು. ನಾವು ಬುಕ್ ಮಾಡಿದಂಥ ಸಿಲಿಂಡ್ರು ಕೂಡ 20-25 ದಿನ ಆದರೂ ಕೂಡ ಡೆಲಿವರಿ ಕೂಡ ಆಗಿರಲಿಲ್ಲ. ಜೊತೆಗೆ ನಾವೇ ಫೋನ್ ಮಾಡಿದ್ರು ಯಾವ ರೆಸ್ಪಾನ್ಸು ಕೂಡ ಇಲ್ಲ ಆ ಏಜೆನ್ಸಿ ಕಡೆಯಿಂದ. ಹೀಗಿರುವಾಗ ಒಮ್ಮೆ ನಾವು ಊರಿಗೆ ಹೋಗುವಂಥ ಸಂದರ್ಭ ಬಂತು. 2-3 ದಿನ ಅಲ್ಲೇ ಇದ್ವಿ. ಅಲ್ಲಿಂದ ಇನ್ನೇನು ವಾಪಸ್ ಹೊರಡಬೇಕು ಅನ್ನೋ ಸಮಯದಲ್ಲಿ ಇಲ್ಲೇ ಯಾರ ಹತ್ರ ಆದರೂ ಎಕ್ಸ್ಟ್ರಾ ಸಿಲಿಂಡರ್ ಇದ್ದರೆ ಕೇಳೋಣವಾ ಅಂತ ಅನ್ನಿಸ್ತು. ಆಗ ನಮ್ಮ ಹಳ್ಳಿಯಿಂದ ಹೊರಗೆ ಒಂದು ತೋಟ ಇದೆ. ಅಲ್ಲಿ ನಮಗೆ ಒಬ್ಬರು ತುಂಬ ಪರಿಚಯ ಇರುವಂಥ ಒಬ್ಬರು ಆತ್ಮೀಯರಿದ್ದಾರೆ. ಅವರಿಗೆ ಫೋನ್ ಮಾಡಿ ಕೇಳಿದ್ವಿ, ಅಕ್ಕ ಹೀಗೆ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಸಿಲಿಂಡರ್ ಇದೆಯಾ ಅಂತ. ಅವರು 1 ಸೆಕೆಂಡು ಕೂಡ ಯೋಚನೆ ಮಾಡಿದೆ, ಬಾರಪ್ಪ ನಿಮ್ಗಿಲ್ದೇ ಇರೋದೇನು ತೊಗೊಂಡು ಹೋಗಿ ಅಂತ ಹೇಳಿದ್ರು. ನಾವು ಇನ್ನೇನು ಬೆಂಗಳೂರಿಗೆ ಹೊರಡಬೇಕು ಅನ್ನೋ ಸಮಯದಲ್ಲಿ ಮನೆಯಿಂದ ನೇರವಾಗಿ ಅವರ ತೋಟಕ್ಕೆ ಹೋಗಿ ಅವರನ್ನು ಮಾತಾಡಿಸಿ ನಮ್ಮದೊಂದು ಖಾಲಿ ಸಿಲಿಂಡರ್ನ ಅವ್ರಿಗೆ ಕೊಟ್ಟು ಅವರ ಸಿಲಿಂಡರ್ ಇಟ್ಕೊಂಡು ದುಡ್ಡು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ಬೇಡ ಅಂತಿದ್ದಾರೆ. ಇಲ್ಲ ನಮಗೆ ಬೇಡವೇ ಬೇಡ ಅಂತ. ನಾವು ಇಲ್ಲ ನೀವು ಫಿಲ್ ಮಾಡಿಸ್ಕೋಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು ತಗೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಫೋರ್ಸ್ ಮಾಡಿ ಅವರ ಕೈಗೆ ಹಣ ಕೊಟ್ವಿ. ನಾವು ಅವರಿಗೆ ಕೊಡಬೇಕಾದ್ರೆ ಆ ಸಿಲಿಂಡರ್ ಬೆಲೆಗಿಂತ ಸ್ವಲ್ಪ ಹೆಚ್ಚಿನ ಹಣವನ್ನು ಕೊಟ್ಟಿದ್ವಿ. ಅವರು ಅದನ್ನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು. ಯಾಕೆ ಅಂದರೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ನಾವು ಕೊಟ್ಟಿರುವ ಹಣ ಸಿಲಿಂಡರ್ಗೆ ಅಂತ ಅನ್ನುವುದಕ್ಕಿಂತ ಜಾಸ್ತಿಯಾಗಿ ಅವರ ಆ ಸಮಸ್ಯೆಗೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋದು ಅವರಿಗೆ ಬಂದಂತಹ ಆಲೋಚನೆ. ಹಾಗಾಗಿ ಅವರ ಕಣ್ಣೊದ್ದೆ ಆಯಿತು. ನಾವು ಇಲ್ಲ ನೀವು ತಗೊಳ್ಳೇಬೇಕು ಅಂತ ಕೊಟ್ಟು ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ 1 ನಿಮಿಷ ಇರಿ ಅಂತ ಮನೆ ಒಳಗಡೆ ಹೋಗಿ, ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ತೊಗೊಂಡೋಗಿ ತರಕಾರಿಗಳನ್ನ ಸ್ವಲ್ಪ ನಮ್ಮ ತೋಟದಲ್ಲೇ ಬೆಳೆದಿದ್ದು ಅಂತಂದ್ಬಿಟ್ಟು ಅವ್ರು ಕೊಟ್ಟಿದ್ದಾದರೂ ಏನು ಅಂತೀರಾ, ನಾನೇನೋ 1-2 ಏನೋ ಸ್ವಲ್ಪ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲ. ಕುಂಬಳಕಾಯಿ, ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಸಣ್ಣ ಈರುಳ್ಳಿ, ಕ್ಯಾರೆಟು, ಬೀಟ್ರೂಟು, ಒಂದಷ್ಟು ಸೊಪ್ಪುಗಳು, ಇವೆಲ್ಲವನ್ನ ಒಂದು ದೊಡ್ಡ ಬ್ಯಾಗ್ ಹಾಕಿ ತೊಗೊಂಡು ಬಂದು ಕೊಟ್ಟರು ನೀವು ತೊಗೊಂಡೋಗಿ ಅಂತ. ಗೆಳೆಯರೆ, ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ನಾವು ಕೊಟ್ಟಂಥ ಹೆಚ್ಚುವರಿ ಹಣಕ್ಕೂ ಮತ್ತು ಈ ತರಕಾರಿಯ ಬೆಲೆಗೂ ಹೋಲಿಕೆನೇ ಇಲ್ಲ. ನೋಡಿ, ನಮಗೆ ಅವ್ರಿಗೇನೋ ಒಂಚೂರು ಸಹಾಯ ಆಗಲಿ ಅಂತ ನಾವು ಕೊಟ್ಟಿದ್ದು, ಅವರಿಗೆ ಇವರು ಬೆಂಗಳೂರಿಗೆ ಹೋಗ್ತಿದ್ದಾರೆ ಇವರಿಗೆ ಸಹಾಯ ಆಗಲಿ ಅಂತ ಅಷ್ಟು ತರಕಾರಿಗಳನ್ನ ಕೊಟ್ಟರು. ಇಲ್ಲಿ ಯಾವುದೇ ರೀತಿಯ ಹಣ ಎಷ್ಟು ಬೆಲೆ ಬಾಳ್ಬೋದು ಇದಕ್ಕೆ ಅನ್ನುವ ಯಾವುದೇ ಆಲೋಚನೆಗಳಿರಲಿಲ್ಲ. ನಂಗೆ ಅನಿಸುತ್ತೆ ಇತ್ತೀಚೆಗೆ ನಾವೇ ಹಳ್ಳಿಗಳನ್ನು ಬಿಟ್ಟು ಈ ಪಟ್ಟಣಗಳಿಗೆ ಬಂದ ಮೇಲೆ ಈ ಹಣ, ಅದರ ಬೆಲೆ, ಇದಕ್ಕೆಷ್ಟಾಗುತ್ತೆ ಅದಕ್ಕೆಷ್ಟಾಗುತ್ತೆ ಅಂತ ಲೆಕ್ಕಾಚಾರದೊಂದಿಗೆ ನಮ್ಮ ಮನಸ್ಸನ್ನು ಕರಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಅಲ್ಲಿರೋ ಇನ್ನೂ ಅದೆಷ್ಟೋ ಸಾವಿರಾರು ಜನಗಳು ಅದೇ ರೀತಿ ನಿಷ್ಕಲ್ಮಶ ಮನಸ್ಸಿನೊಂದಿಗೆ ಅದೇ ರೀತಿಯ ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಥವರು ಹಾಗೇ ಇರಲಿ, ಜೊತೆಗೆ ಅಂಥವರ ಸಂತತಿ ಸಾವಿರವಾಗಲಿ. ಧನ್ಯವಾದಗಳು.